ಇವತ್ತಿನ ರೆಸಿಪಿ ಜಹಾಂಗೀರ್. ಆರಾಮಾಗಿ 30 ನಿಮಿಷದಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 1 ಕಪ್ ಉದ್ದಿನಬೇಳೆನ ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. 3 ರಿಂದ 4 ಟೈಮ್ ವಾಶ್ ಮಾಡಿದ್ದೀನಿ. ನಂತರ ಈ ಉದ್ದಿನಬೇಳೆನ ಫ್ಯಾನ್ ಕೆಳಗಡೆ ಕಾಟನ್ ಬಟ್ಟೆಯ ಸಹಾಯದಿಂದ ಒಣಗಾಕಿ. ಬಿಸಿಲಲ್ಲಿ ಒಣಗಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. 30 ನಿಮಿಷದವರೆಗೂ ಫ್ಯಾನ್ ಕೆಳಗಡೆ ಹಾಕಿದ್ರೆ ಡ್ರೈ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಉದ್ದಿನ ಕಾಳು ತೊಗೊಂಡಿಲ್ಲ, ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನೀವು ಸಹ ಉದ್ದಿನ ಬೇಳೆನೇ ಯೂಸ್ ಮಾಡಿ. ನಂತರ ಒಂದು ಪ್ಯಾನಲ್ಲಿ 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದು ಪಾಕಕ್ಕೆ 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಕರೆಕ್ಟ್ ಪ್ರಮಾಣದಲ್ಲಿದೆ. ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ. 1.5 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕಿ ಮತ್ತು ಅದ್ರ ಜೊತೆನೇ ಫುಡ್ ಕಲರ್ ಯೂಸ್ ಮಾಡಿದ್ದೀನಿ. ಕಲರ್ನ ಹಾಕಿ ನೀಟಾಗಿ ಕುದಿಸ್ಕೊಳ್ಳಿ. ಇದು ಪಾಕ ಬರಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಜಸ್ಟ್ ಸ್ವಲ್ಪ ಸ್ಟಿಕ್ಕಿ ಆದರೆ ಸಾಕು. ನಾನಿಲ್ಲಿ ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡು ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಒನ್ ಟೈಮ್ ಟ್ರೈ ಮಾಡ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಸ್ಟಿಕ್ಕಿ ಆಗಿದೆ. ಇವಾಗ ಸಕ್ಕರೆ ಪಾಕ ರೆಡಿ. ಇದನ್ನು ಪಕ್ಕಕ್ಕಿಟ್ಟು ನಾವು ಆಗಲೇ ಡ್ರೈ ಆಗೋದಕ್ಕೆ ಫ್ಯಾನ್ ಕೆಳಗಡೆ ಇಟ್ಟಂತಹ ಉದ್ದಿನಬೇಳೆನ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬರೋವರೆಗೂ ಏನು ಬೇಕಾಗಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ತುಂಬ ಸಾಫ್ಟಾಗಿ ಏನಾಗಲ್ಲ, ಸ್ವಲ್ಪ ತರಿಯಾಗೇ ಇರುತ್ತೆ. ನೀವು ಸ್ವಲ್ಪ ಜರಡಿ ಮಾಡಿ ನೀಟಾಗಿ ಮಿಕ್ಸರ್ ಗ್ರೈಂಡರಲ್ಲಿ ಪೌಡರ್ ಮಾಡ್ಕೋಬೇಕು. ಈಗ 1 ಕಪ್ಗೇನೆ ಜಹಾಂಗೀರ್ 15 ರಿಂದ 20ವರೆಗೂ ಆಗುತ್ತೆ. 1 ಕಪ್ಗೆ 10 ರಿಂದ 15 ಅಥವಾ 25ವರೆಗೂ ಜಹಾಂಗೀರ್ ಆಗುತ್ತೆ. ನೀವು ನಿಮ್ಮ ಮನೇಲಿ ಒನ್ ಟೈಮ್ ಟ್ರೈ ಮಾಡ್ಕೊಳ್ಳಿ. ಈ ಥರ ಕೈಯಿಂದ ಪ್ರೆಸ್ ಮಾಡ್ತಾ ಜರಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಸಣ್ಣದಾಗಿ ಪೌಡರ್ ಕೆಳಗಡೆ ಬೀಳಲ್ಲ. ನಂತರ 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ. ನೀವು 1 ಕಪ್ಗೆ 4 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ. ನಂತರ ಸ್ವಲ್ಪ ಚಿಟಿಕೆಯಷ್ಟು ಅಡುಗೆ ಸೋಡಾ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಇದು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಫುಡ್ ಕಲರ್ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಿಟ್ಟಿನ ಪ್ರಮಾಣ ಯಾವ ಥರ ಇರಬೇಕು ಅಂದರೆ ಗಟ್ಟಿಯಾಗಿ ಇರಬೇಕು. ತುಂಬ ತೆಳುವಾದರೆ ನಾವು ಆ ಜಹಾಂಗೀರ್ ಶೇಪ್ನ ಕೊಡೋಕ್ಕಾಗಲ್ಲ. ಸೊ 2 ಕಪ್ ನೀರು ಯೂಸ್ ಮಾಡಿದ್ರೇ ಕರೆಕ್ಟಾಗಿ ಮೆಷರ್ ಇರುತ್ತೆ. ನೀವು 2 ಕಪ್ ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದೇ ಇರೋ ಥರ. ನಂತರ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿ ಇವಾಗ ಜಹಾಂಗೀರ್ನ ನೀಟಾಗಿ ಅದೇ ಶೇಪಲ್ಲಿ ಮಾಡ್ಕೊಳ್ಳಿ. ನೀವು ಬೇಕಾದರೆ ಹಾಲಿನ ಕವರಲ್ಲೂ ಯೂಸ್ ಮಾಡ್ಬೋದು. ಬಟ್ ನನ್ನ ಹತ್ರ ಬಾಟಲ್ ಸಹಾಯದಿಂದ ನಾನು ಈ ಥರ ಜಹಾಂಗೀರ್ನ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಒನ್ ಟೈಮ್ ಟ್ರೈ ಮಾಡಿ. ತುಂಬಾ ಈಸಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಆಯಿಲ್ ತುಂಬಾ ಹೀಟ್ ಆಗಬಾರ್ದು. ಲೋ ಫ್ಲೇಮಲ್ಲಿ ಕಮ್ಮಿ ಉರಿಯಲ್ಲೇ ನೀವು ಜಹಾಂಗೀರ್ನ ಮಾಡಬೇಕು. ಇಲ್ಲಾಂದರೆ ಆ ಜಹಾಂಗೀರ್ ಶೇಪು ಫುಲ್ ಹಾಳಾಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ನೀವು ಜಹಾಂಗೀರ್ನ ಮಾಡಬೇಕು. ನಂತರ ಜಹಾಂಗೀರ್ ಆಗಿದೆ. ಇವಾಗ ಇದನ್ನು ಸಕ್ಕರೆ ಪಾಕದೊಳಗಡೆ 5 ನಿಮಿಷ ಹಾಕಿದ್ರೇ ಸಾಕು. ಸ್ವಲ್ಪ ಸಕ್ಕರೆ ಪಾಕ ಬಿಸಿನೇ ಇರಬೇಕು, ಇಲ್ಲಾಂದರೆ ಆ ಸ್ವೀಟ್ ನೀಟಾಗಿ ಸ್ಪ್ರೆಡ್ ಆಗಲ್ಲ. ಸೊ ಸಕ್ಕರೆ ಪಾಕನೂ ಸ್ವಲ್ಪ ಬಿಸಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಒನ್ ಟೈಮ್ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಹನಾ ಗೌಡ 2018